ನಾವು ಇವತ್ತು ಒಂದು ಕನೆಕ್ಟರ್ ಯಾವ ಥರ ಮಿಷಿನಿಂಗ್ ಮಾಡೋದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್, ಸ್ಟಾರ್ಟಿಂಗ್ ರಾ ಮೆಟೀರಿಯಲಿಂದ ಹಿಡಿದು ಅಪ್ ಟು ಫೈನಲ್ ಫಿನಿಶ್ವರೆಗೂ ಯಾವ ಥರ ಮಿಷಿನಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ಇದು ನಮಗೆ ಸ್ಟೇಜ್ ಮಾಡಲು. ಓಕೆ, ಇದರಲ್ಲಿ ಫಸ್ಟ್ ಆಪ್ರೇಷನ್ ಈ ಸೈಡ್ ಏನಿದೆಯಲ್ಲ, ಈ ಸೈಡ್ ಇರೋದನ್ನ ಮಾಡೋಣ. ಓಕೆ, ಅದು ಸ್ಟಾರ್ಟಿಂಗಿಂದ ಯಾವ ಥರ ಮಾಡೋದು ಅಂತ ಇವತ್ತು ನೋಡೋಣ, ರೈಟ್? ಓಕೆ, ಫಸ್ಟು ಟೂಲ್ಸ್ಗೆ ಹೋಗಿ ಸಾಲಿಡ್ ಕ್ಯಾಮ್ ನ್ಯೂ ಮಿಲ್ಲಿಂಗ್ ಫಸ್ಟ್ ಸೇವ್ ಮಾಡಿ. ಓಕೆ, ಸೇವ್. ಓಕೆ, ಎಸ್. ನೆಕ್ಸ್ಟು ನ್ಯೂ ಮಿಲ್ಲಿಂಗ್ ಪಾರ್ಟ್ ಓಪನ್ ಆಯಿತು. ಇದರಲ್ಲಿ ಯೂಸ್ ಮಾಡಲ್ ಫೈಲ್ ಡೈರೆಕ್ಟ್ರಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಬಿಟ್ಟು ಓಕೆ. ನೆಕ್ಸ್ಟು ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಕೋಆರ್ಡಿನೇಟ್ ಸಿಸ್ಟಮ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಪೇಸ್ ಹೋಗ್ಬಿಟ್ಟು ಈ ಪೇಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸೆಂಟರ್ ಮಾಡ್ಕೊಳ್ಳಿ. ಓಕೆ, ಪಿಕ್ ಆರಿಜಿನ್ ಕೊಟ್ಟಿದ ತಕ್ಷಣ ಸೆಂಟರ್ ಆಯಿತು. ಓಕೆ ಓಕೆ ಓಕೆ. ನೆಕ್ಸ್ಟು ಸ್ಟಾಕ್ ಡಿಪೆಂಡ್ ಮಾಡಬೇಕು. ಸ್ಟಾಕ್ ಯಾವ ಥರ ಇರುತ್ತೆ ನಮಗೆ? ಇದು ಒಂದು ಟರ್ನಿಂಗ್ ಇನ್ಪುಟ್ ಪಾರ್ಟು. ಆ ಟರ್ನಿಂಗ್ ಇನ್ಪುಟ್ ಪಾರ್ಟ್ನ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಟರ್ನಿಂಗ್ ಒನ್ ಓಪನ್. ಓಕೆ, ಇದು ಟರ್ನಿಂಗ್ ಪಾರ್ಟು. ಇದರಲ್ಲಿ ಅಸೆಂಬಲ್ ಮಾಡ್ಕೊಳ್ಳೋಣ. ಓಕೆ, ಕಾನ್ಸಂಟ್ರಿಕ್. ಓಕೆ, ಪೇಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಪೇಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಡಿಸ್ಟೆನ್ಸ್ ಒಂದು 0.5 ಸ್ಟಾಕ್ ಕೊಡಿ. ನೋಡಿ ಬಟ್ಟು ಫ್ಲಿಪ್. ಓಕೆ, ಇವಾಗ ಸ್ಟಾಕು ಕ್ರಿಯೇಟ್ ಆಯಿತು. ಓಕೆ, ಕ್ರಿಯೇಟ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟು ಸ್ಟಾಕ್ ಒಳಗಡೆ ಹೋಗ್ಬಿಟ್ಟು 3D ಮಾಡಲಲ್ಲಿ ಈ 3D ಮಾಡಲ್ನ ಪಿಕ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆನಾ? ಓಕೆ ಕೊಟ್ಬಿಟ್ಟು ಈ ಸ್ಟಾಕ್ನ ಹೈಡ್ ಮಾಡ್ಕೊಳ್ಳಿ. ಹೈಡ್ ಮಾಡ್ಕೊಂಬಿಟ್ಟು ಫಸ್ಟ್ ಏನು ಮಾಡಬೇಕು? ಆಲ್ರೆಡಿ ಈ ID ಪ್ರೊಫೈಲ್ ಎಲ್ಲ ಬಂದ್ಬಿಟ್ಟು ಟರ್ನಿಂಗಲ್ಲಿ ಓಲು ಮತ್ತು ಈ ಕೌಂಟ್ರ್ ಬೋರು ಎಲ್ಲ ಆಗಿದೆ. ಇವಾಗ ನಾವೇನು ಮಾಡಬೇಕು? ಈ ಔಟ್ರ್ ಪ್ರೊಫೈಲು, ಈ ಡ್ರಿಲ್ಲು, ಈ ಚಾಂಪರ್ಸ್ ಏನಿದೆಯಲ್ವಾ, ಇದನ್ನೆಲ್ಲ ಮಾಡಬೇಕು. ಫಸ್ಟು ಮೇಲೆ ಟಾಪಲ್ಲಿ ಪೇಸಿಂಗ್ ಮಾಡಬೇಕು. ಓಕೆ, ಪೇಸಿಂಗ್ ಮಾಡೋದಕ್ಕೆ ಇದು ಮೇಲೆ ಒಂದು ಸ್ಕೆಚ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಕೆಚ್ ಕ್ರಿಯೇಟ್ ಮಾಡಿಬಿಟ್ಟು ಲೈನ್ಗೆ ಹೋಗ್ಬಿಟ್ಟು 2 ಲೈನ್ ಹಾಕ್ಕೊಳ್ಳಿ. 2ಕ್ಕೂ ಗ್ಯಾಪ್ ಬಂದ್ಬಿಟ್ಟು ಒಂದು 40 mm ಕೊಡಿ. ಓಕೆ, ಕೊಟ್ಬಿಟ್ಟು ಓಕೆ ಕೊಡಿ. ಪ್ರೊಫೈಲ್ಗೆ ಹೋಗ್ಬಿಟ್ಟು ನ್ಯೂ ಕಾಂಟ್ರಲ್ಲಿ ಏನು ಲೈನ್ ಹಾಕಿದ್ರಲ್ಲ ಆ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಡಿ. ಓಕೆ ಕೊಟ್ಟಿದ್ಮೇಲೆ ನೆಕ್ಸ್ಟು ಟೂಲ್ಗೆ ಹೋಗೋಣ. ಟೂಲಲ್ಲಿ ಪೇಸ್ ಮೇಲ್ 63 ಪೇಸ್ ಮೇಲ್ ಕೊಡಿ, ಇಲ್ಲ 50 ಪೇಸ್ ಮೇಲ್ 50 ಹಾಕಿ. ಓಕೆ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ 50 ಪೇಸ್ ಮೇಲ್ ಅಂತ ಬರೀರಿ.
ಓಕೆ. ನೆಕ್ಸ್ಟು RPM ಡಿಪೆಂಡ್ ಮಾಡಿ, ಸ್ಪೀಡು. ಓಕೆ. ನೆಕ್ಸ್ಟು ಲೆವೆಲ್ಸ್. ಈ ಪೇಸ್ಟ್ನ ಕ್ಲಿಕ್ ಮಾಡಿ, ಇದು ಅಪ್ಪರ್ ಲೆವೆಲ್, ಅಲ್ಲಿಂದ ನಮಗೆ 0.5 ಸ್ಟಾಕ್ ಇದೆ. ಸೊ 0.5 ಇಲ್ಲಿ ಡೆಲ್ಟಾದಲ್ಲಿ ಕೊಟ್ಬಿಡಿ. ನೆಕ್ಸ್ಟು ಈ ಪೇಸ್ಟ್ನ ಕ್ಲಿಕ್ ಮಾಡಿ, ಇದು ಲೋಯರ್ ಲೆವೆಲ್ಲು. ನೆಕ್ಸ್ಟು ಟೆಕ್ನಾಲಜಿಗೆ ಹೋಗಿ, ಟೆಕ್ನಾಲಜಿಯಲ್ಲಿ ಸೆಂಟರ್ನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ನಿಮ್ಮ ಕಾಂಟೂರ್ ಯಾವ ಥರ ಇದೆ ಅಂತ. ಪಾರ್ಟ್ ಮೇಲೆ ಇಳಿತಾ ಇದೆ, ನೀವು ಒಂದು 25 mm ಈಚೆಯಿಂದ ಬರೋ ಥರ ಮಾಡಿ. ಓಕೆ. ಎಕ್ಸ್ಟೆನ್ಷನ್ ಕೊಡಿ. ಎಕ್ಸ್ಟೆನ್ಷನ್ ಕೊಟ್ಟಿದ ಮೇಲೆ ನೆಕ್ಸ್ಟ್ ಲಿಂಕಿಗೆ ಹೋಗಿ, ಲಿಂಕಲ್ಲಿ ಹೋಗ್ಬಿಟ್ಟು ನನ್ ಕೊಡಿ, ಯಾಕಂದರೆ ಆಲ್ರೆಡಿ ಪಾರ್ಟಿಂದ ಹೊರಗಡೆ ಇದೆ. ಸೊ ನನ್ ಕೊಡಿ. ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್. ಸಿಮ್ಯುಲೇಷನ್ಗೆ ಹೋಗಿ, ಸಿಮ್ಯುಲೇಷನ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆ. ಏನಾಗ್ತಾ ಇದೆ, ಇಲ್ಲಿ ಸ್ವಲ್ಪ ಮೆಟೀರಿಯಲ್ ಉಳಿತಾ ಇದೆ. ಓಕೆ, ಸೈಡಲ್ಲಿ. ಬಟ್ ಪರವಾಗಿಲ್ಲ, ಹೆಂಗಿದ್ರು ನಾವು ಔಟ್ರ್ ಮಾಡುವಾಗ ಅದು ಕಟ್ ಆಗುತ್ತೆ. ಸೊ ನಾವೇನು ಮಾಡೋಣ ಇವಾಗ, ನೆಕ್ಸ್ಟ್ ಔಟ್ರ್ ಮಿಲ್ಲಿಂಗಿಗೆ ಹೋಗೋಣ. ಪ್ರೊಫೈಲ್. ಓಕೆ. ಪ್ರೊಫೈಲ್ಗೆ ಹೋಗ್ಬಿಟ್ಟು ಔಟರ್ ಮಿಲ್ಲಿಂಗ್ ಏನಿದೆಯಲ್ಲ ಪ್ರೊಫೈಲು, ಈ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ. ಓಕೆ. ಓಕೆ. ನೆಕ್ಸ್ಟು ಟೂಲ್ ಸೆಲೆಕ್ಟ್ ಮಾಡಿ, ಒಂದು 12 ಎಂಡ್ ಮಿಲ್ ಹಾಕಿ. ರಪ್ಪಿಂಗಿಗೆ 12 ಎಂಡ್ ಮಿಲ್ ಹಾಕ್ಬಿಟ್ಟು ಇಲ್ಲಿ 12 ಎಂಡ್ ಮಿಲ್ ಅಂತ ಬರೀರಿ. ಡೇಟಾ ರಪ್ಪಿಂಗ್ಗೆ ಎಷ್ಟು ಬೇಕು, ಯಾವ ಥರ ಮೆಟೀರಿಯಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಓಕೆ. ಚೂಸ್ ಮಾಡ್ಕೊಂಬಿಟ್ಟು ಇಲ್ಲಿ RPM ಬಂದ್ಬಿಟ್ಟು 2000, ಇಲ್ಲಿ ಸ್ಪೀಡ್ 1000 ಇರಲಿ ರಪ್ಪಿಂಗು. ಲೆವೆಲ್ಸಲ್ಲಿ ಅಪ್ಪರ್ ಲೆವೆಲ್ ಇದನ್ನು ಪಿಕ್ ಮಾಡಿ. ಓಕೆ. ದೆನ್ ಪ್ರೊಫೈಲ್ ಡೆಪ್ತ್ ಇಲ್ಲಿವರೆಗೆ ಬರಬೇಕು. ವಿತ್ ಸ್ಟಾಕ್ ಒಂದು 2 mm ಜಾಸ್ತಿ ಡೌನ್ ಆಗಲಿ. ಓಕೆ. ನೆಕ್ಸ್ಟು ರಪ್ಪಿಂಗ್ನ ಕ್ಲಿಕ್ ಮಾಡಿ, ಈಕ್ವಲ್ ಸ್ಟೆಪ್ ಡೌನ್ 0.8, 0.2 ಸ್ಟಾಕ್ ಕೊಡೋಣ. ಫ್ಲೋ ಸ್ಟಾಕ್ ನಾಟ್ ರಿಕ್ವೈರ್ಡ್, ಯಾಕಂದರೆ ಇಲ್ಲಿ ಓಪನ್ ಇದೆ. ಓಕೆ. ಕೊಟ್ಬಿಟ್ಟು ಇಲ್ಲಿ ಎಲಿಕಲ್ ಕೊಟ್ಬಿಡೋಣ. ಓಕೆ. ಎಲಿಕಲ್ ಕೊಟ್ಬಿಟ್ಟು ಕಾಂಟೂರ್ ಚೆಕ್ ಮಾಡಿ, ಕರೆಕ್ಟ್ ಡೈರೆಕ್ಷನಲ್ಲಿ ಇದೆ. ಓಕೆ. ನೆಕ್ಸ್ಟು ಲಿಂಕಿಗೆ ಹೋಗಿ, ಲಿಂಕಲ್ಲಿ ಹೋಗ್ಬಿಟ್ಟು ನಾರ್ಮಲ್ ಕೊಟ್ಬಿಡಿ. ಏನಕ್ಕೆ ಅಂತಂದರೆ ಟೂಲ್ ಬಂದ್ಬಿಟ್ಟು ಹೊರಗಡೆಯಿಂದ ಬರಬೇಕು. ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್. ಓಕೆ. ಇವಾಗ ನೋಡಿ, ಸಿಮ್ಯುಲೇಷನ್ಗೆ ಹೋಗಿ ನೋಡೋಣ. ಸಾಲಿಡ್ ವೆರಿಫೈ. ಇವಾಗ ನೋಡಿ, ಓಕೆ. ಈಗ ಔಟರ್ ರಪ್ಪಿಂಗ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಔಟರ್ನ ಫಿನಿಶ್ ಮಾಡಬೇಕು. ಸೊ ನೆಕ್ಸ್ಟ್ ಔಟರ್ ಫಿನಿಶ್ಗೆ ಹೋಗೋಣ. ಜಸ್ಟ್ ಇದನ್ನೇ ಕಾಪಿ ಮಾಡಿ, ಕಾಪಿ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಟೂಲು 12 mm ಎನ್ ಮೇಲೆ ಹಾಕಿದ್ವಿ. ಇವಾಗ ಅಲ್ಲಿ ಕಾರ್ನರ್ ರೇಡಿಯಸ್ 3 ಇರೋದ್ರಿಂದ 6 mm ಎನ್ ಮೇಲೆ ಹಾಕ್ತೀನಿ. 6 ಎಂಡ್ ಮೇಲೆ ಫಿನಿಶ್. ಓಕೆ. ಫಿನಿಶಿಂಗ್ಗೆ ಡೇಟಾನ ಡಿಫೈನ್ ಮಾಡಿ, 2000, ಇಲ್ಲೊಂದು 800 ಅಂತ ಕೊಡಿ. ಕೊಟ್ಬಿಟ್ಟು ಸೇಮ್ ಡೆಪ್ತ್ಗೆ ಹೋಗಲಿ. ಫಿನಿಶಿಂಗ್ನ ಸೆಲೆಕ್ಟ್ ಮಾಡಿಬಿಟ್ಟು 0.5 ಡೆಪ್ತ್ ಆಫ್ ಕಟ್, ಇಲ್ಲಿ ಕಾನ್ಸ್ಟೆಂಟ್ ಮಾಡ್ಕೊಳ್ಳೋಣ. ಕಾನ್ಸ್ಟೆಂಟ್ ಮಾಡಿಕೊಂಡು ರೆಸ್ಟ್ ಇರೋದೆಲ್ಲ ಹಂಗೆ ಇರಲಿ. ಓಕೆ. ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್. ಇವಾಗ ನೋಡಿ, ಫಿನಿಶಿಂಗ್ ಟೂಲ್ ಪಾತ್ ಕ್ರಿಯೇಟ್ ಆಯಿತು. ಸಿಮ್ಯುಲೇಷನ್ಗೆ ಹೋಗ್ಬಿಟ್ಟು ಸಾಲಿಡ್ ವೆರಿಫೈ, ಇಲ್ಲಿ ಸಾಲಿಡ್ ವೆರಿಫೈಯಲ್ಲಿ ನೋಡಿ. ಓಕೆ. ಔಟರ್ ರನ್ ಆಯಿತು. ನೆಕ್ಸ್ಟು ಎಕ್ಸಿಕ್ಯೂಟ್ ಮಾಡಿ ನೋಡಿ. ಓಕೆ. ಔಟ್ರೆಲ್ಲ ಫಿನಿಶ್ ಆಯಿತು. ನೆಕ್ಸ್ಟು ಔಟ್ರಿಗೆ ಚಾಂಪರ್ ಮಾಡಬೇಕು. ಚಾಂಪರ್ ಮಾಡೋದಕ್ಕೆ ಏನು ಮಾಡಬೇಕು, ಚಾಂಪರ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು
ಚಾಂಪರ್ ಕಾಂಟೂರ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಟೂಲ್ಗೆ ಹೋಗಿ, ಟೂಲಲ್ಲಿ ಚಾಂಪರ್ ಟೂಲ್, ಇಲ್ಲಿ 6x45 ಡಿಗ್ರಿ ಚಾಂಪರ್ ಟೂಲ್ ಹಾಕ್ಕೊಳ್ಳಿ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ 6x45 ಡಿಗ್ರಿ ಚಾಂಪರ್ ಅಂತ ಬರ್ಕೊಂಬಿಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಬರೆದ ಮೇಲೆ ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗಿ, ಲೆವೆಲ್ಸಲ್ಲಿ ಅಪ್ಪರ್ ಲೆವೆಲ್ ಪಿಕ್ ಮಾಡಿ. ಅಪ್ಪರ್ ಲೆವೆಲ್ ಪಿಕ್ ಮಾಡಿಬಿಟ್ಟು ಚಾಂಪರ್ 0.8. ಓಕೆ, ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗಿ ಟೂಲ್ ಕಾಂಟೂರ್ ಕರೆಕ್ಟ್ ಆಗಿದೆ ಅಂತ ನೋಡಿ. ಇದು ಕರೆಕ್ಟ್ ಆಗಿದೆ. ಓಕೆ, ಕರೆಕ್ಟ್ ಆಗಿಲ್ಲ ಅಂತಂದರೆ ನೀವು ರಿವರ್ಸ್ ಮಾಡ್ಕೋಬೋದು. ಕರೆಕ್ಟ್ ಆಗಿದೆ, ನಾನು ಹಂಗೆ ಬಿಟ್ಟಿದ್ದೀನಿ. ನೆಕ್ಸ್ಟು ಲಿಂಕ್ಗೆ ಹೋಗ್ಬಿಟ್ಟು ನಾರ್ಮಲ್ ಇಲ್ಲ ಆರ್ಕ್ ಕೊಟ್ರೂ ಓಕೆ ನಡೆಯುತ್ತೆ. ಓಕೆ, ಇಲ್ಲಿ ಆರ್ಕ್ ಕೊಡಿ, ಯಾಕಂದರೆ ನಾರ್ಮಲ್ ಕೊಟ್ಟರೆ ಅಲ್ಲಿ ಒಂದು ಪಾಯಿಂಟ್ ಥರ ಕ್ರಿಯೇಟ್ ಆಗುತ್ತೆ. ಆರ್ಕ್ ಆದರೆ ಕ್ಲಿಯರ್ ಆಗುತ್ತೆ ನೀಟಾಗಿ. ಓಕೆ, ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್. ಇವಾಗ ಸಿಮ್ಯುಲೇಷನ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆ, ಚಾಂಪರ್ ಆಯಿತಾ? ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಚಾಂಪರ್ ನೀಟಾಗಿ ಕ್ಲಿಯರ್ ಆಗಿದೆಯಾ? ನೋಡಿ, ಚಾಂಪರ್ ನೀಟಾಗಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ನಾವೇನು ಮಾಡಬೇಕು? ಈ ಹೋಲ್ ಮಾಡಬೇಕು. ಇಲ್ಲಿ ಓರಿಂಗ್ ಗ್ರೂವ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಓರಿಂಗ್ ಗ್ರೂವ್ ಮಾಡೋಣ. ಫಸ್ಟ್ ಓರಿಂಗ್ ಗ್ರೂವ್ ಬಂದ್ಬಿಟ್ಟು ಫಸ್ಟ್ ಎಷ್ಟು ಡಯಾಮೀಟರ್ ಅಂತ ಚೆಕ್ ಮಾಡ್ಕೊಳ್ಳಿ. 27.5, ಮಿನಿಮಮ್ ಡಯಾಮೀಟರ್ 24.5. ಸೊ ಇಲ್ಲಿ ಎಷ್ಟಿದೆ? 3 mm ಇದೆ. ಇವಾಗ ನಾವೇನು ಮಾಡೋಣ? ಇಲ್ಲಿ ಒಂದು ಸ್ಕೆಚ್ ಕ್ರಿಯೇಟ್ ಮಾಡೋಣ. ಎಷ್ಟಿಗೆ? ಈಗ 27.5, 24.5, ಈ ಮಧ್ಯ ಇರೋದು ಬಂದ್ಬಿಟ್ಟು 26. ಓಕೆ, 26ಗೆ ಒಂದು ಸರ್ಕಲ್ ಕ್ರಿಯೇಟ್. 26 into 2, 52. ಓಕೆ, ಇವಾಗ ಒಂದು ಸರ್ಕಲ್ ಕ್ರಿಯೇಟ್ ಆಯಿತು. ನೆಕ್ಸ್ಟು ಪ್ರೊಫೈಲ್ಗೆ ಹೋಗಿ, ಪ್ರೊಫೈಲಲ್ಲಿ ಕಾಂಟೂರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಟೂಲ್ಗೆ ಹೋಗಿ, ಟೂಲಲ್ಲಿ ಡೈರೆಕ್ಟಾಗಿ 3 mm ಎಂಡ್ ಮಿಲ್. ನಿಮಗೆ ಫೈನ್ ಫಿನಿಶ್ ಮಾಡಬೇಕಂತಂದರೆ ಫಸ್ಟ್ ಒಂದು 2.5 ಎಂಡ್ ಮಿಲ್ಲಲ್ಲಿ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಫೈನಲ್ ಫಿನಿಶ್ ಮಾಡ್ಬೋದು. ನೀವು ಡೈರೆಕ್ಟಾಗಿ 3 ಎಂಡ್ ಮಿಲ್ ಹಾಕ್ಕೊಂಬಿಟ್ರೆ ಡೈರೆಕ್ಟ್ ಫಿನಿಶ್ ಆಗುತ್ತೆ. 3 ಎಂಡ್ ಮಿಲ್. ಓಕೆ, ಫಿನಿಶ್. ಓಕೆ, ನೆಕ್ಸ್ಟು ಡೇಟಾದಲ್ಲಿ 3 ಎಂಡ್ ಮಿಲ್ಗೆ ಒಂದು 2000 RPM, ಸ್ಪೀಡ್ ಬಂದ್ಬಿಟ್ಟು ಒಂದು 250 ಕೊಟ್ಬಿಟ್ಟು ಲೆವೆಲ್ಸ್ಗೆ ಹೋಗಿ, ಲೆವೆಲ್ಸಲ್ಲಿ ಅಪ್ಪರ್ ಲೆವೆಲ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಒಂದು 0.3 ಮೇಲಿಂದ ಬರೋ ಥರ ಕೊಡಿ. ಓಕೆ, ನೆಕ್ಸ್ಟು ಪ್ರೊಫೈಲ್ ಡೆಪ್ತಲ್ಲಿ ಇದನ್ನು ಪಿಕ್ ಮಾಡಿ. ಪಿಕ್ ಮಾಡಿಬಿಟ್ಟು 2.3 ಆಯಿತು. ನೆಕ್ಸ್ಟು ಟೆಕ್ನಾಲಜಿಗೆ ಹೋಗಿ, ಟೆಕ್ನಾಲಜಿಯಲ್ಲಿ ನಾನು ಸೆಂಟ್ರಿಗೆ ಪ್ರೊಫೈಲ್ ಹಾಕಿದ್ದೀನಿ. ಸೊ ನೀವು ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಎರಡು ಕಡೆ ಆಫ್ ರನ್ ಆಗಬೇಕು. ಸೊ ಇಲ್ಲಿ 0.25 ಡೆಪ್ತ್ ಆಫ್ ಕೊಟ್ಬಿಟ್ಟು ಎಲಿಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಲಿಂಕಿಗೆ ಹೋಗಿ, ಲಿಂಕಲ್ಲಿ ಡೈರೆಕ್ಟಾಗಿ ನನ್ ಅಂತ ಕೊಡಿ. ಏನಕ್ಕೆ ಅಂತಂದರೆ ಮೇಲಿಂದ ಬರ್ತಾ ಇದೆ. ಎಕ್ಸಿಟ್ ಕೂಡ ನನ್ ಅಂತಲೇ ಕೊಡಿ. ನೀವೇನಾದರೂ ಆರ್ಕೋ ರೇಡಿಯಸ್ಸಾಗಿ ಕೊಟ್ಟರೆ ಅದು ಎಕ್ಸ್ಟ್ರಾ ಮೆಟಲ್ನ ಕಟ್ ಮಾಡಿಬಿಡುತ್ತೆ. ಸೊ ನೀವು ನನ್ ಅಂತ ಕೊಡಿ. ಕೊಟ್ಬಿಟ್ಟು ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇವಾಗ ಕಾಂಟೂರ್ ನಮಗೆ ಕ್ರಿಯೇಟ್ ಆಯಿತು. ಅದು ಯಾವ ಥರ ರನ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ಪ್ಲೇ. ಓಕೆ, ಇವಾಗ ಗ್ರೂವ್ ಕ್ರಿಯೇಟ್ ಆಯಿತು. ನೆಕ್ಸ್ಟು ನೋಡಿ, ನೀಟಾಗಿ ಬಂದಿದೆಯಾ? ಇವಾಗ ಓರಿಂಗ್ ಗ್ರೂವ್ ರೆಡಿ ಆಯಿತು. ನೆಕ್ಸ್ಟು
ನೆಕ್ಸ್ಟು ನಾವು ಡ್ರಿಲ್ ಕ್ರಿಯೇಟ್ ಮಾಡಬೇಕು. ಡ್ರಿಲ್ಲಿಂಗ್ ಹೋಗ್ಬಿಟ್ಟು ನೀವು ಪಿಚ್ನ ಸೆಲೆಕ್ಟ್ ಮಾಡಿ. ಓಕೆ, 4 ಪಿಚ್ ಸೆಲೆಕ್ಟ್ ಮಾಡಿಬಿಟ್ಟು ಟೂಲ್ಗೆ ಹೋಗ್ಬಿಟ್ಟು ಫಸ್ಟು ಸೆಂಟರ್ ಡ್ರಿಲ್ 4 mm ಸೆಂಟರ್ ಡ್ರಿಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಡೇಟಾಗೆ ಹೋಗ್ಬಿಟ್ಟು ಒಂದು 60 mm, ಇಲ್ಲಿ 1000 RPM ಕೊಡಿ. ಅಪ್ಪರ್ ಲೆವೆಲಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡ್ರಿಲ್ ಡೆಪ್ತ್ ಅಂದರೆ ನಾವು ಸೆಂಟರ್ ಡ್ರಿಲ್ ಆಗ್ತಾ ಇದ್ದೀವಿ. ಸೆಂಟರ್ ಡ್ರಿಲ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಂದು 1.5 mm ಡೆಪ್ತ್ ಕೊಟ್ಬಿಟ್ಟು ನೆಕ್ಸ್ಟ್ ಟೆಕ್ನಾಲಜಿ ಹೋಗಿ. ಟೆಕ್ನಾಲಜಿಯಲ್ಲಿ ಡ್ರಿಲ್ ಟೈಪ್ ನಾರ್ಮಲ್ ಡ್ರಿಲ್ಲಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಕೊಡಿ. ಇವಾಗ ಸೆಂಟರ್ ಡ್ರಿಲ್ ಕ್ರಿಯೇಟ್ ಆಯಿತು. ಓಕೆ ನೋಡಿ, ಸೆಂಟರ್ ಡ್ರಿಲ್ ಕ್ರಿಯೇಟ್ ಆಯಿತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೇವ್ ಅಂಡ್ ಕಾಪಿ ಕೊಟ್ಬಿಟ್ಟು ನೆಕ್ಸ್ಟು ಟೂಲ್ ಬಂದ್ಬಿಟ್ಟು 8 mm ಡಯಾಮೀಟರ್ ಡ್ರಿಲ್. ಓಕೆ, 8 ಡ್ರಿಲ್ಲು, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ 8 ಡ್ರಿಲ್ ಅಂತ ಬರೀರಿ. ಬರೆದ್ಬಿಟ್ಟು ಓಕೆ. ಸ್ಪೀಡು ಒಂದು 40, RPM ಬಂದ್ಬಿಟ್ಟು ಒಂದು 1400. ಈ ಡೇಟಾ ಬಂದ್ಬಿಟ್ಟು ಎಲ್ಲದೂ ಕಾರ್ಬೈಡ್ ಡ್ರಿಲ್ ಕೊಡ್ತಾ ಇರೋದು. ನೀವು ಯಾವ ಡ್ರಿಲ್ ಯೂಸ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನೀವು ಡೇಟಾನ ಚೇಂಜ್ ಮಾಡ್ಕೋಬೇಕು. HSS ಎಲ್ಲ ಕೊಟ್ಟರೆ 800 900 ಕೊಡಬೇಕು. ಓಕೆ, ಅಪ್ಪರ್ ಲೆವೆಲ್ ಲೋಯರ್ ಲೆವೆಲ್ ಪಿಕ್ ಮಾಡಿ ಆಯಿತು. ಎಕ್ಸ್ಟ್ರಾ ಒಂದು 3 mm ಎಕ್ಸ್ಟ್ರಾ ಹೋಗಬೇಕು. ಟೆಕ್ನಾಲಜಿಗೆ ಹೋಗ್ಬಿಟ್ಟು ಪಿಕ್ ಡ್ರಿಲ್ಲಿಂಗ್ ಸೈಕಲ್ ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಸ್ಟೆಪ್ ಡೌನ್ನ 1 mm ಅಂತ ಕೊಟ್ಬಿಟ್ಟು ಓಕೆ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ಡ್ರಿಲ್ ಕ್ರಿಯೇಟ್ ಆಯಿತು. ಓಕೆ, ಡ್ರಿಲ್ಲು ಕ್ರಿಯೇಟ್ ಆಯಿತು. ಸೊ ಸಿಮ್ಯುಲೇಷನ್ಗೆ ಹೋಗಿ, ಸಿಮ್ಯುಲೇಷನಲ್ಲಿ ಸಾಲಿಡ್ ವೆರಿಫೈಲಿ ಹೋಗ್ಬಿಟ್ಟು ಡ್ರಿಲ್ ನೋಡಿ ಯಾವ ಥರ ಆಗ್ತಿದೆ ಅಂತೇಳಿ. ಡ್ರಿಲ್ 4 ಡ್ರಿಲ್ ಆಯಿತು. ಓಕೆ, ಡ್ರಿಲ್ ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು? ಈ ಕಡೆ ಕೌಂಟ್ರ್ ಬೋರ್ ಮಾಡಬೇಕು. ಕೌಂಟ್ರ್ ಬೋರ್ ಮಾಡ್ಬೇಕಂತಂದರೆ ಇಲ್ಲಿಂದ ಟೂಲ್ ಅಪ್ರೋಚು ಆಗಲ್ಲ. ಏನು ಮಾಡ್ಬೋದು ಇವಾಗ? ಇದಕ್ಕೆ ನಾವು T-ಸ್ಲಾಟ್ ಕಟರ್ ಯೂಸ್ ಮಾಡಿದರೆ ಬಾಟಮ್ ಇರೋದನ್ನ ಮಿಷಿನಿಂಗ್ ಮಾಡ್ಬೋದು. ಸೊ ಏನು ಮಾಡೋಣ ಇವಾಗ? T-ಸ್ಲಾಟ್ಗೆ ಹೋಗೋಣ. ಓಕೆ, T-ಸ್ಲಾಟ್ಗೆ ಹೋಗ್ಬಿಟ್ಟು T-ಸ್ಲಾಟ್ ಇದನ್ನ ಸೆಲೆಕ್ಟ್ ಮಾಡೋಣ. ಓಕೆ, ಅದೇ ಥರ 4 ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 4th one. ಎಸ್, ಓಕೆ. ಇವಾಗ 4 ಕಾಂಟೂರ್ ಸೆಲೆಕ್ಟ್ ಮಾಡಿ ಆಯಿತು. ಟೂಲ್ T-ಸ್ಲಾಟಲ್ಲಿ ಅದು ID ಡಯಾಮೀಟರ್ ಇರೋದು 8. ಸೊ ನಾನು ಏನು ಮಾಡ್ತೀನಿ, 7.8 ಡಯಾಮೀಟರ್ ತೊಗೊಳ್ತೀನಿ. ಪಾಯಿಂಟು ಗ್ಯಾಪ್ ಇರಲಿ. ಶೋಲ್ಡರ್ ಡಯಾ ಬಂದ್ಬಿಟ್ಟು ನಮಗೆ ಅಲ್ಲಿ 8ಇಂದ 11 ಆಗಬೇಕು. 11 ಅಂದರೆ 3 ಅಂತಂದರೆ 1.5 mm ಗ್ಯಾಪ್ ಇರಬೇಕು. 7.8 ಮೈನಸ್ 3 ಅಂತಂದರೆ 4.8 ಆಯಿತು. ನಾನೇನು ಮಾಡ್ತೀನಿ, ಇಲ್ಲಿ 4 mm ತೊಗೊಳ್ತೀನಿ. ಓಕೆ, ನೆಕ್ಸ್ಟು ಆರ್ಬರ್ ಡಯಾ 8 mm ಇರಲಿ. ಕಟ್ಟಿಂಗ್ ಲೆಂತ್ ಬಂದ್ಬಿಟ್ಟು ಒಂದು 3 mm ಇರಲಿ. ಓಕೆನಾ? ಕೊಟ್ಬಿಟ್ಟು ನೆಕ್ಸ್ಟು ಶೋಲ್ಡರ್ ಲೆಂತ್ ಒಂದು 25 mm ಇರಲಿ. ಇಲ್ಲಿ ನಂಬರ್ ಆಫ್ ಫ್ಲೂಟ್ಸ್ ಬಂದ್ಬಿಟ್ಟು ಒಂದು 5 ಇರಲಿ. ಇಲ್ಲಿ ಡಯಾ 7.8 T-ಸ್ಲಾಟ್ ಕಟರ್. ಓಕೆ, ಬರೆದ್ಬಿಟ್ಟು ಓಕೆ.
ಓಕೆ ಕೊಟ್ಬಿಟ್ಟು ಡೇಟಾಗೆ ಹೋಗ್ಬಿಟ್ಟು ಇಲ್ಲಿ 100 ಫೀಡು, ಇಲ್ಲಿ 1600. ಓಕೆ, ಲೆವೆಲ್ಸ್ ಸೀಲಿಂಗ್ ಬಂದ್ಬಿಟ್ಟು ನಮಗೆ ಇದು. ಓಕೆ, ಫ್ಲೋರ್ ಬಂದ್ಬಿಟ್ಟು ನಮಗೆ ಈ ಪೋರ್ಷನ್. ಓಕೆ, ಅಲ್ಲಿಗಿಂದ ಒಂದು 0.5 ಮೈನಸ್ಗೆ ಇರಲಿ. ಓಕೆ, ಅವಾಗ ನೀಟಾಗಿ ಕ್ಲಿಯರ್ ಆಗುತ್ತೆ. ಡೈರೆಕ್ಟಾಗಿ ಫಿನಿಶ್ ಮಾಡೋಣ. ಫಿನಿಶಿಂಗ್ ಅಂತ ಕೊಟ್ಬಿಟ್ಟು ಟೆಕ್ನಾಲಜಿಗೆ ಹೋಗಿ, ಟೆಕ್ನಾಲಜಿಯಲ್ಲಿ ಕಾಂಟೂರು ಯಾವ ಥರ ಇದೆ ಅಂತ ಚೆಕ್ ಮಾಡಿ. 3rd ಕಾಂಟೂರ್ ಕರೆಕ್ಟ್ ಆಗಿದೆ, ಮಿಕ್ಕಿರೋ ಎಲ್ಲ ಕಾಂಟೂರು ಆಪೋಸಿಟ್ ಆಗಿದೆ. ಸೊ ಫಸ್ಟ್ ರಿವರ್ಸ್, ಸೆಕೆಂಡ್ ರಿವರ್ಸ್, 3rd ಕರೆಕ್ಟ್ ಆಗಿದೆ, 4th ರಿವರ್ಸ್. ಓಕೆ, ಇವಾಗ ಎಲ್ಲ ಕರೆಕ್ಟ್ ಆಯಿತು. ನೆಕ್ಸ್ಟು ಲಿಂಕ್ಗೆ ಹೋಗ್ಬಿಟ್ಟು ಆರ್ಗೆ ಕೊಡಿ. ಆರ್ಗೆ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೆಕ್ಸ್ಟು ಸಿಮ್ಯುಲೇಷನ್ಗೆ ಹೋಗಿ. ಸಿಮ್ಯುಲೇಷನಲ್ಲಿ ಸಾಲಿಡ್ ವೆರಿಫೈ ಮಾಡಿಬಿಟ್ಟು ಚೆಕ್ ಮಾಡಿ. ಇದು ಡೈರೆಕ್ಟಾಗಿ ಹಿಟ್ ಆಗ್ತಾ ಇದೆ, ಏನು ಪ್ರಾಬ್ಲಮ್? ಓಕೆ, ಆರ್ಕ್ ಕೊಟ್ಟಿರೋದಕ್ಕೆ ಸೈಡ್ಗೆ ಹೋಗ್ತಾ ಇದೆ. ಸೊ ನಾವೇನು ಮಾಡಬೇಕು ಇವಾಗ, ಅಲ್ಲಿಗೆ ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಿ ಅದನ್ನು ಡಿಫೈನ್ ಮಾಡಬೇಕು. ಓಕೆ, ಡಿಫೈನ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಅದ್ರ ಸೆಂಟ್ರಿಗೆ ಟೂಲು ಇಳಿಯುತ್ತೆ. ಸೊ ಪಾಯಿಂಟ್ ಅಂತ ಕೊಟ್ಬಿಟ್ಟು ಸೆಂಟರ್ ಪಾಯಿಂಟ್, ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಮತ್ತೆ ಇದನ್ನು ಎಡಿಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪಾಯಿಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಪಾಯಿಂಟ್ ಒಳಗಡೆ ಹೋಗ್ಬಿಟ್ಟು ನಾವೇನು ಪಾಯಿಂಟ್ ಮಾಡಿದೀವಿ ಅಲ್ವಾ, ಈ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 4 ಇದರಲ್ಲೂ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಫಿನಿಶ್. ಓಕೆ, ಸೇಮ್ ಅಸ್ ಲೀಡ್ ಇನ್, ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ನಾವು 4 ಅಟ್ ಅ ಟೈಮ್ ಸೆಲೆಕ್ಟ್ ಮಾಡಿರೋದಕ್ಕೆ ಎಲ್ಲ ಕೊಲಾಪ್ಸ್ ಆಗ್ತಾ ಇದೆ. ಸೊ ನಾವು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಓಕೆ, ಇವಾಗ ಸಪ್ರೇಟಾಗಿ ಹಾಕಿದ್ದೀನಿ. ಇವಾಗ ನೋಡಿ, ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ರನ್ ಮಾಡಿ ನೋಡಿ ಟಿ ಸ್ಟಾರ್ ಕಟ್ಟಲ್ಲಿ ಕೌಂಟ್ರ್ ಬೋರು ಬ್ಯಾಕ್ ಸೈಡಿಂದ ನೀಟಾಗಿ ಆಯ್ತು. ಓಕೆನಾ, ಡೈರೆಕ್ಟಾಗಿ ಫಿನಿಶ್ ಮಾಡಿದ್ದೀನಿ. ಈಗ ಎಕ್ಸಿಕ್ಯೂಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ನೀಟಾಗಿ ಕ್ಲಿಯರ್ ಆಗಿದೆಯಾ? ಓಕೆ, ಎಲ್ಲ ಕಡೆ ನೀಟಾಗಿ ಕ್ಲಿಯರ್ ಆಗಿದೆ. ಇವಾಗ ಒಂದು ಆಪ್ರೇಷನ್ ಮುಗೀತು. ನೆಕ್ಸ್ಟು ಆಪೋಸಿಟ್ ಸೈಡು ಟರ್ನಿಂಗ್ ಮಾಡಬೇಕು. ಆ ಟರ್ನಿಂಗ್ ಬೇಡ, ಅದನ್ನು ಮಿಲ್ಲಿಂಗಲ್ಲಿ ಯಾವ ಥರ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಈ ಥರ ವಿಡಿಯೋಕಲ್ಲಿ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಾ ಇರೋ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ಓಕೆ.